ನಮಸ್ಕಾರ. ನನ್ನ ಹೆಸರು ಪ್ರಕೃತಿ ಸಾಲು ಕಬಾಟ ಅಂತ ನಾನು ತೊಂಡಲ್ಲಿದ್ದಾನೆ. ನೈಸರ್ಗಿಕವಾಗಿ ನಾವು ರಾಗಿ ಬೆಳೆಯತಕ್ಕಂಥ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಮಳೆ ಆಶ್ರಯ. ನಾವು 6ನೇ ತಿಂಗಳು 22ನೇ ತಾರೀಕು ಪೈರನ್ನು ಹಾಕೊಂಡು ಪೈರನ್ನು ಸಸಿ ಮಾಡಿ ಮಾಡ್ಕೊಂಡು ಇಟ್ಕೊಂಡಿದ್ವಿ. 7ನೇ ತಿಂಗಳು 16ನೇ ತಾರೀಕು ನಮ್ಗೆ ಸ್ವಲ್ಪ ಮಳೆ ಆಯಿತು. 17ನೇ ತಾರೀಕು ಸ್ವಲ್ಪ ಮಳೆ ಆಗಿದ್ದರಿಂದ ನಾವೇನು ಮಾಡಿದ್ವಿ 18ನೇ ತಾರೀಕು 7ನೇ ತಿಂಗಳು ಇದನ್ನು ನಾಟಿ ಮಾಡಬೇಕು ಅಂತಂದರೆ ಗುಳಿ ರಾಗಿ ಪದ್ಧತಿಯಲ್ಲಿ 1.5 ಅಡಿಗೆ 1 ಅಡಿ ಸಾಲು ಬಿಟ್ಟು ಮಾಡಿರ್ತಕ್ಕಂಥದ್ದು. ಈ ಮಳೆಯಲ್ಲ ನಮಗೆ ಈ ಬೆಳೆ ಯಾವ ರೀತಿ ಬಂದಿದೆ ಅನ್ನೋಂಥದ್ದು ನಾವು ಗಮನಿಸಬೇಕು. ಯಾಕೆಂತಂದರೆ ನೈಸರ್ಗಿಕವಾಗಿ ಕೃಷಿ ಮಾಡುವಂಥದ್ರಲ್ಲಿ ನಾವು ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನಾಗಿ ಯಾವುದೇ ಇದನ್ನಾಗಿ ನಾವು ಬಳಸಿದ್ವಿ. ತಿಪ್ಪೆ ಗೊಬ್ಬರ ಮತ್ತು ಮೀನಾಂಗ ಆಮೇಲೆ ಬಯೋಚಾರ ಇದನ್ನು ಜೈವಿಕ ಇದು ಇವೆಲ್ಲವನ್ನು ಬೆರೆಸ್ಕೊಂಡು ನಾವು ಮಾಡಿರ್ತಕ್ಕಂಥದ್ದು. ಈಗ ನೀವು ಗಮನಿಸಬಹುದು ಕರೆಕ್ಟಾಗಿ ಈಗ 1.5 ತಿಂಗಳಾಗಿದೆ ಈ ಪೈರು ಬಿಟ್ಟು ಮತ್ತು ನಾವು ನಾಟಿ ಮಾಡಿರುವಂಥ ಸಮಯಕ್ಕೆ ಲೆಕ್ಕ ಮಾಡಿದಾಗ ಇವತ್ತಿನ ಡೇಟ್ ಬಂದು 9ನೇ ತಾರೀಕು 8ನೇ ತಿಂಗಳು. 1.5 ತಿಂಗಳಿಗೆ ನಮ್ಮ ನಾರು ನೋಡಿ ಎಷ್ಟು ದಂಟು ಕಟ್ಟಿದೆ ಅಂತ ನೀವು ಗಮನಿಸಬೇಕು. ಈಗ ಇದನ್ನು ನಾವೇನು ಮಾಡ್ತೀವಿ ಅಂತಂದರೆ ಕುಡಿಯುವಂಥ ಕೆಲಸ ಮಾಡ್ತೀವಿ, ಕುರಿ ಮೇಯಿಸುವಂಥ ಕೆಲಸ ಮಾಡ್ತೀವಿ. ಆವಾಗ ಇನ್ನೂ ನಮಗೆ ದಂಟು ಜಾಸ್ತಿ. 1.5 ಅಡಿ ಒಂದು ಪೈರು ಯಾವಾಗ ನಾವು ಮಾಡ್ತೀವೋ ತೆಂಡೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಪೈರು ಕೂಡ ದುರ್ಗಾಯವಾಗಿ ಬರುತ್ತೆ. ಮತ್ತು ನೈಸರ್ಗಿಕವಾಗಿ ಈ ಥರ ಗ್ಯಾಪ್ಸ್ ಇರುವಂಥದ್ದು ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ ಏನಂದರೆ ಒಂದು ಪೈರಿಂದ ಒಂದು ಪೈರಿಗೆ ಕುರಿ ಮಣ್ಣಿಗೆ ಎದ್ದೇಳುವಷ್ಟು ಜಾಗ ಇರಬೇಕು ಅಂತ. ಅದೇ ಒಂದು ಉದ್ದೇಶ ಇಟ್ಕೊಂಡು ನಾವು ಮಾಡಿರ್ತಕ್ಕಂಥದ್ದು. ನಾವು ಗಮನಿಸಬಹುದು ನಮ್ಮ ರಾಜ್ಯದಲ್ಲಿ ಇದು ಯಾವ ರೀತಿ ಇರುತ್ತೆ ನೋಡಿ. ಆ ಮೇಲ್ಭಾಗದಲ್ಲಿ ನಾವು ಏನು ಮಾಡಿದ್ವಿ ಅಂತಂದರೆ ಅದು 1.5 ಅಡಿಗೆ 1 ಅಡಿಗೆ ಪೈರು ನಾಟಿ ಮಾಡಿದ್ವಿ. ಇಲ್ಲಿ ನೀವು ನೋಡ್ಬೋದು ಇದು 1 ಅಡಿನಲ್ಲಿ ನಾವೇನು ಮಾಡಿದ್ವಿ 2 ಸಾಲ ನಾಟಿ ಇಲ್ಲಿಂದ ಈ ಕಡೆ. ಯಾಕೆಂದರೆ ನಾವು ಯಾವುದೇ ಒಂದು ಬೆಳೆ ಮಾಡಿದಾಗ ಆ ವಿಧಾನವನ್ನು ರೈತರು ತಿಳಿಸ್ಕೊಡ್ಬೇಕು. ಯಾಕೆಂದರೆ ರೈತರು ಯಾವುದು ಒಳ್ಳೆ ವಿಧಾನ, ಯಾವುದರಲ್ಲಿ ಒಳ್ಳೆ ಇಳುವರಿ ಬರುತ್ತೆ ಮತ್ತು ಬೆಳೆ ಕೂಡ ಚೆನ್ನಾಗಿರುತ್ತೆ ಮತ್ತು ತೇವಾಂಶವನ್ನು ಕಾಪಾಡಿಕೊಳ್ಳುತ್ತೆ ಮತ್ತು ನಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋಂಥದ್ದು ತಿಳಿಸೋದಕ್ಕಾಗಿ ನಾನು ಒಂದೇ ಪ್ಲಾಟಲ್ಲಿ 2 ಮೆಥಡ್ಸ್ ಮಾಡಿರೋದು. ಇದನ್ನು ರೈತರೆಲ್ಲರೂ ಕೂಡ ಇವತ್ತು ಅನುಸರಿಸ್ಕೊಂಡು ಮಾಡ್ಕೊಂಡ್ರೆ ಇವತ್ತು ಕೂಡ ಮಳೆ ಆಶ್ರಿತ ಕೃಷಿ ರೈತರಲ್ಲಿ ಒಳ್ಳೆ ಒಂದು ಬೆಳೆಯನ್ನು ತಗೋಬಹುದು, ನಮ್ಮ ಕುಟುಂಬಕ್ಕೆ ಬೇಕಾದಷ್ಟು ಪೌಷ್ಟಿಕವಾದಂಥ ಆಹಾರವನ್ನು ನೈಸರ್ಗಿಕವಾಗಿ ಬೆಳಕಬಹುದು ಅನ್ನೋಂಥ ವಿಚಾರವನ್ನು ತಿಳಿಸ್ತಾ ಈ ವಿಡಿಯೋ ನೋಡ್ತಕ್ಕಂಥವ್ರು ಎಲ್ಲರೂ ಕೂಡ ತಾವು ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಮುಂದಿನ ದಿನಗಳಲ್ಲಿ ರೈತರು ಈ ಥರ ಬೆಳೆದಿರ್ತಕ್ಕಂಥ ಬಿತ್ತನೆ ಬೀಜ ಬೇಕು ಅನ್ನೋಂಥದ್ದಾದರೂ ಕೂಡ ಆ ಬಿತ್ತನೆ ಬೀಜಗಳನ್ನು ಈಗಾಗಲೇ ನಾವು ಒದಗಿಸ್ತಾ ಇದ್ದೀವಿ. ನಮ್ಮ ಕೈಲಾದಷ್ಟು ಆಸಕ್ತ ರೈತರು ಯಾರು ಬರ್ತಾರೆ ಅಂತವರಿಗೆ ಒದಗಿಸುವಂಥ ಕೆಲಸ ಮಾಡ್ತೀವಿ. ಅನಂತರ ಈ ನೈಸರ್ಗಿಕ ಕೃಷಿ ವಿಧಾನದಲ್ಲಿ ಇವತ್ತು ನಮ್ಮ ಭಾರತ ಸರ್ಕಾರ ಕೂಡ ಹೆಚ್ಚು ಒತ್ತು ಕೊಡ್ತಾ ಇರೋದ್ರಿಂದ ಎಲ್ಲ ರೈತರು ಕೂಡ ಹೆಚ್ಚು ನೈಸರ್ಗಿಕ ಕೃಷಿಗೆ ತಾವು ಕೂಡ ಒತ್ತು ಕೊಟ್ಟು ಈ ರೀತಿ ಮಾಡ್ಕೋಬೇಕು ಅನ್ನೋ ವಿಚಾರವನ್ನು ನಾನು ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ನನ್ನ ಕಾಂಟ್ಯಾಕ್ಟ್ ನಂಬರು 9008157567. ಇದನ್ನು ಫಾಲೋ ಮಾಡಿ, ಲೈಕ್ ಮಾಡಿ ಮತ್ತು 1 kV ಈ ಥರ ನೈಸರ್ಗಿಕ ಕೃಷಿ ರೈತರು ಏನು ಮಾಡ್ತಾ ಇದ್ದೀವಿ ಇದನ್ನು 1 kV ಫಾಲೋವರ್ಸ್ ಆದರೆ ಆ ರೈತರು ಯಾರು ಬರ್ತಾರೋ ಅಂತವರಿಗೆ ನಾವು ಈ ನೈಸರ್ಗಿಕವಾಗಿ ಬೆಳೆದಿರ್ತಕ್ಕಂಥ ರಾಗಿ ಬಿತ್ತನೆ ಬೀಜವನ್ನು ಅವರಿಗೆ 1 kg ಅಥವಾ 2 kg ಅಷ್ಟು ಫ್ರೀಯಾಗಿ ಕೊಡುವಂಥ ಕೆಲಸ ಕೂಡ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ ಅಂತ ಹೇಳ್ತಾ ನಾನು ಈ ಒಂದು ವಿಚಾರವನ್ನು ಎಲ್ಲರೂ ಹಂಚ್ಕೊಳ್ತಕ್ಕಂಥದ್ದಕ್ಕೆ ಅಭಿಪ್ರಾಯಪಟ್ಟು